ದಕ್ಷಿಣ ಕನ್ನಡ ಜಿಲ್ಲಾ ಲೈಸೆನ್ಸಿಂಗ್ ಪ್ರಾಧಿಕಾರ ಚಾಲ್ತಿಯಲ್ಲಿರುವಂತಹ ಆಯುಧ ಪರವಾನಿಗಳ ನವೀಕರಣ ಅರ್ಜಿಗಳಿಗೆ ಪರವಾನಿಗೆ ನೀಡುವಂತಹ ಕುರಿತು ಶೀಘ್ರ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ರಾಜ್ಯ ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರಿಗೆ ಪುತ್ತೂರು ಶಾಸಕ ಅಶೋಕ್ ರೈ ಅವರು ಮನವಿಯನ್ನ ಮಾಡಿದ್ದಾರೆ. ಶುಕ್ರವಾರ ಗೃಹ ಸಚಿವರನ್ನ ಭೇಟಿಯಾಗಿ ಕೋವಿ ಪರವಾನಿಗೆ ವಿಚಾರದಲ್ಲಿ ಮಾತುಕತೆ ನಡೆಸಿದ ಶಾಸಕರು ಹಲವರು ಕೃಷಿ ಮತ್ತು ಆತ್ಮರಕ್ಷಣೆಗಾಗಿ ಆಡಳಿತದಿಂದ ಸೂಕ್ತ ಪರವಾನಿಗೆ ಪಡೆದು ಆಯುಧಗಳನ್ನ ಹಲವಾರು ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಕೋವಿ ರಿವಾಲ್ವರ್ ಇತ್ಯಾದಿ ಹೊಂದಿರ್ತಾರೆ. ಇದು ಕಾಲಕಾಲಕ್ಕೆ ಕ್ರಿಮಿನಲ್ ಕೇಸ್ ರಹಿತರಿಗೆ ಸುಗಮವಾಗಿ ನವೀಕರಣಗೊಳ್ತಾ ಇತ್ತು. ಅಲ್ಲದೆ ಪರವಾನಿಗೆದಾರರಿಗೆ ವಯಸ್ಸಾದಲ್ಲಿ ಅಥವಾ ಮೃತಪಟ್ಟಲ್ಲಿ ಅವರ ವಾರಸುದಾರ ಅರ್ಜಿ ಸಲ್ಲಿಸಿದಲ್ಲಿ ವರ್ಗಾವಣೆಯಾಗ್ತಾ ಇತ್ತು. ಇನ್ನು ಕೆಲವರು ಹೊಸ ಪರವಾನಿಗೆಗೆ ಅರ್ಜಿ ಸಲ್ಲಿಸಿ ಮಂಜೂರಾಗಿ ಆಯುಧಗಳನ್ನ ಹೊಂದ್ತಾ ಇದ್ರು. ಇಂತಹ ಸುಗಮವಾದ ವ್ಯವಸ್ಥೆ 2025ರ ಮೇ ತಿಂಗಳುಗಳವರೆಗೆ ರೂಢಿಯಿಂದ ನಡೆದು ಬರ್ತಾ ಇತ್ತು. ಜೂನ್ 2025ರಿಂದ ಈ ಕುರಿತು ಯಾವುದೇ ಕಾನೂನು ಅಥವಾ ನಿಯಮ ಬದಲಾಗದಿದ್ರೂ ಲೈಸೆನ್ಸಿಂಗ್ ವ್ಯವಸ್ಥೆ ಎಲ್ಲ ಅರ್ಜಿಗಳನ್ನು ತಿರಸ್ಕರಿಸಿ ಪರವಾನಿಗೆದಾರರನ್ನ ದಮನಿಸ್ತಾ ಇದ್ದು, ಹೀಗೆ ಮುಂದುವರಿದಲ್ಲಿ ತೊಂದರೆಯಾಗುವ ಬಗ್ಗೆ ಕೃಷಿಕರು ಮನವಿಗಳನ್ನು ಮಾಡ್ತಿದ್ದಾರೆ. ಆದ್ದರಿಂದ ಸದರಿ ನವೀಕರಣದ ಬಗ್ಗೆ ಪರವಾನಿಗೆ ನೀಡುವ ಕುರಿತು ಇಲಾಖೆಗೆ ಆದೇಶಿಸುವಂತೆ ಸಚಿವರಿಗೆ ಶಾಸಕರು ಮನವಿ ಮಾಡಿದ್ದಾರೆ. ಮನವಿಗೆ ಸಚಿವರಿಂದ ಸೂಕ್ತ ಸ್ಪಂದನೆ ದೊರಕಿದೆ ಎಂದು ಶಾಸಕರು ತಿಳಿಸಿದ್ದಾರೆ. ಕೋವಿ ಪರವಾನಿಗೆ ನವೀಕರಣ ವಿಚಾರದಲ್ಲಿ ಈ ಹಿಂದೆ ಗೃಹ ಸಚಿವರಾಗಿದ್ದ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿ ಮನವಿ ಮಾಡಿದ್ದೆ. ಇದೇ ವಿಚಾರವನ್ನ ಸದನದ ಅಧಿವೇಶನದಲ್ಲಿಯೂ ಸರ್ಕಾರದ ಗಮನ ಸೆಳೆದಿದ್ದ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಕೋವಿ ಪರವಾನಿಗೆ ಪಡೆದಿರುವ ರೈತರ ಕೋವಿ ಪರವಾನಿಗೆಯನ್ನ ನವೀಕರಣ ಮಾಡುವಲ್ಲಿರುವ ಲೋಪಗಳನ್ನು ಸರಿಪಡಿಸಿ ಕ್ರಮ ಕೈಗೊಳ್ಳುವಂತೆ ಸಚಿವರಲ್ಲಿ ಆಗ್ರಹಿಸಿದ್ದೇನೆ. ಶೀಘ್ರ ಕ್ರಮದ ಭರವಸೆ ಕೂಡ ಇದೆ.